ವಿಶೇಷ ಏನಿಲ್ಲ, ಡಿಪಾರ್ಟ್ಮೆಂಟ್ಗಳ ಕೆಲಸ ಇರ್ತವೆ. ಸೊ CM ಅವ್ರ ಕೆಲಸ ಇತ್ತು, ಅವ್ರು ಹೋಗಿದ್ದಾರೆ. DCM ಅವ್ರ ಕೆಲಸ ಇತ್ತು, ಅವ್ರು ಹೋಗಿದ್ದಾರೆ. ನಾವು ಹೋಗ್ತಾ ಇರ್ತೀವಿ. ಯಾಕಂತಂದ್ರೆ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ. ಸೊ ಬಹಳಷ್ಟು ಮಂತ್ರಿಗಳಿಗೆ ಭೇಟಿಯಾಗೋದಿತ್ತು. ಸೊ ಸುಮಾರು ಕೆಲಸಗಳಿರ್ತವೆ. ವಿಶೇಷತೆ ಅಥವಾ ವಿಶೇಷ ಬಣ್ಣ ಏನು ಬೇಡ, ಕೆಲಸದ ನಿಮಿತ್ತ. ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಒಂದಿಷ್ಟು ಮಾತುಗಳು ನೋಡಿ, ವಿಪಕ್ಷ ಮುಂಚೆಯಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದೆ. ಮುಂಚೆ ಅಂತರೂ 136 ಜನ ಗೆದ್ದಾಗ್ಲೇನೆ ಹೇಳಿದ್ರು ಅವರು, ಈ ಸರ್ಕಾರ 3 ತಿಂಗಳಲ್ಲಿ ಬೀಳುತ್ತೆ ಅಂತ ಹೇಳಿ. 136 ಜನ ಗೆದ್ದಾಗ. ಸೊ ಹಾಗೆ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಮಾಡಕ್ ಕೆಲಸ ಇಲ್ಲ. ಬಟ್ ಬದಲಾವಣೆ ಆಗ್ಲಿ ಮತ್ತೊಂದೇ ಆಗ್ಲಿ, ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಒಂದಿರುತ್ತೆ. ಸೊ ಪ್ರಸ್ತುತ ಅಂಥದ್ದೇನೂ ಇಲ್ಲ, ಅಂತ ಸೀನ್ರಿನೇ ಇಲ್ಲ. ಅದು ನಿರಂತರವಾಗಿ ನಡೀತಾ ಇರುವಂತ ಪ್ರಕ್ರಿಯೆ. ಈ ಬಾರಿ ಸ್ವಲ್ಪ ಲೇಟ್ ಆಯ್ತು. ಇಲ್ಲ ಅಂತಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ, 1 ವರ್ಷದಲ್ಲಿ ಒಮ್ಮೆ ಆದ್ರೂ ಕೂಡ ಮಂತ್ರಿಗಳನ್ನ ಮತ್ತು ಇವ್ರನ್ನ CLP ಮೀಟಿಂಗ್ ಅಂತ ಮಾಡ್ತಾ ಇರ್ತೀವಿ. ಈ ರೀತಿ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳು ಸರ್ಕಾರ ಇದ್ದಾಗಲಿ ಸರ್ಕಾರ ಇಲ್ದಾಗಲಿ ಬಂದು ಶಾಸಕರಾಗ್ಲಿ ಅಥವಾ ಮಂತ್ರಿಗಳ ಕುಂದುಕೊರತೆಯನ್ನ ಅಥವಾ ಕೋಆರ್ಡಿನೇಷನ್ ಮಾಡೋದು ಅದೇ ಅವರ ಕೆಲಸ ಆಗಿರುತ್ತೆ. ಸೊ ಇದು ನಿರಂತರವಾಗಿ ನಡೀತಾ ಇರುವಂತ ಪಕ್ಷದ ಆಂತರಿಕ ಪ್ರಕ್ರಿಯೆ. ಇದು ಬೇರೆ ಅರ್ಥ ಏನು ಈಗ ಹೇಳ್ತಾ ಇದ್ದೀರಾ? ನಾನು ಹೊರಗಡೆ ಇದ್ದೀನಿ 2 ದಿನದಿಂದ. ನಾನು ಮಾನ್ಯ ಆಹಾರ ಸಚಿವರ ಹತ್ರ ಮಾತಾಡಿ ತಿಳ್ಕೊಂಡು ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.